ಹಾಸನದ ಪೆನ್ಡ್ರೈವ್ ಕೇಸ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್, ದಿನಕ್ಕೊಂದು ಟರ್ನ್. ಈವರೆಗೆ ಡಿಕೆಶಿ ಮೇಲೆ ಪೆನ್ಡ್ರೈವ್ ರಿಲೀಸ್ ಕೇಸ್ನ ಸೂತ್ರಧಾರಿ ಪಟ್ಟವನ್ನ ಕಟ್ಟಲಾಗಿತ್ತು. ಆದ್ರೆ ಒಬ್ಬರಲ್ಲ ಇಬ್ಬರಲ್ಲ, ಕೇಸ್ನಲ್ಲಿ 4 ಸಚಿವರ ಕೈವಾಡ ಇದೆ ಅಂತ ಹೇಳಿ ದೇವರಾಜೇಗೌಡ ಸ್ಫೋಟಕ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಅದು ಸಂಚಲನ ಸೃಷ್ಟಿ ಮಾಡಿದೆ. ಇತ್ತ ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ 4 ಆರೋಪಿಗಳನ್ನ ಎಸ್ಐಟಿ ಖೆಡ್ಡಾಗೆ ಕೆಡವಿದೆ. ಸ್ಫೋಟದ ಸೂತ್ರಧಾರಿ ಯಾರು? ಪ್ರಕರಣದ ಜಾಡು ಭೇದಿಸಿದ್ರೆ ಸರ್ಕಾರವೇ ತಲೆ ತಗ್ಗಿಸುತ್ತಾ? ಆ 4 ಸಚಿವರ ಪ್ಲಾನ್ನಂತೆ ಪೆನ್ ಡ್ರೈವ್ ಕೇಸ್ ಸಾಗಿದ್ಯಾ? ಹಾಗಾದ್ರೆ ಆ 4 ಸಚಿವರು ಯಾರು? ಈ ಸಚಿವರ ನಿಜವಾದ ಉದ್ದೇಶವಾದ್ರೂ ಏನಾಗಿತ್ತು? ಈ ಪ್ರಶ್ನೆಗಳಿಗೆ ಉತ್ತರ ಆ ಶಿವನೇ ಬಲ್ಲ. ಆದ್ರೆ ವಕೀಲ ದೇವರಾಜೇಗೌಡ ನೀಡಿದ ಸುಳಿವು ಮಾತ್ರ ಹಸ್ತಕ್ಕೆ ಆಘಾತ ಕೊಟ್ಟಿದೆ. ಪೆನ್ ಡ್ರೈವ್ ರಿಲೀಸ್ ಹಿಂದೆ ಇದ್ದಾರಾ 4 ಮಿನಿಸ್ಟರ್ಸ್? ದೇವರಾಜೇಗೌಡ ಹೇಳಿದ ಸೂತ್ರಧಾರಿಗಳ ಬಗ್ಗೆ ಸಂಚಲನ. ಹಾಸನದ ಪೆನ್ ಡ್ರೈವ್ ಕೇಸ್ ದಿನಕ್ಕೊಂದು ತಿರುವು ಪಡಿತಿದೆ. ಪೆನ್ ಡ್ರೈವ್ ಹಿಂದೆ ಸರ್ಕಾರದ 4 ಮಿನಿಸ್ಟರ್ಸ್ ಇದ್ದಾರಂತೆ. ದೇವರಾಜೇಗೌಡ ಪೆನ್ ಡ್ರೈವ್ ಸೂತ್ರಧಾರಿಗಳನ್ನ ಪ್ರಸ್ತಾಪಿಸುತ್ತಿದ್ದಂತೆ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಅಷ್ಟಕ್ಕೂ ಆ 4 ಸಚಿವರು ಯಾರು ಅನ್ನೋದನ್ನ ನೋಡೋದಕ್ಕೂ ಮುನ್ನ ದೇವರಾಜೇಗೌಡ ಹೇಳಿದ್ದೇನು ಅನ್ನೋದನ್ನ ಒಂದ್ಸಲ ತೋರಿಸ್ತೀವಿ, ನೋಡ್ಬಿಡಿ. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವ ಆ 4 ಸಚಿವರು ಯಾರು ಅನ್ನೋ ಪ್ರಶ್ನೆಗೆ ಜೆಡಿಎಸ್ ಬೆನ್ನು ಬಿದ್ದಿದೆ. ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿ ಹಾಲಿ ಸಚಿವರಾದ್ರ ಹಳೆ ದೋಸ್ತಿಗಳೇ ಕುಮಾರಸ್ವಾಮಿ ವಿರುದ್ಧ ಸೇಡು ತೀರಿಸಿಕೊಳ್ತಿದ್ದಾರಾ, ಅಥವಾ ಮೂಲ ಕಾಂಗ್ರೆಸ್ನವರೇ ಎಚ್ಡಿಕೆ ವಿರುದ್ಧ ತಿರುಗು ಬಿದ್ದಿದ್ದಾರಾ? ಹೀಗೆ ಜೆಡಿಎಸ್ ಪಾಳ್ಯದಲ್ಲಿ ಆ 4 ಹೆಸರುಗಳನ್ನೇ ಚರ್ಚೆ ಹುಟ್ಟುಹಾಕಿದೆ. ಜೆಡಿಎಸ್ನಲ್ಲಿ ಸೂತ್ರಧಾರಿ ಸಚಿವರು ಎನ್ನಲಾಗ್ತಿರುವವರ ಬಗ್ಗೆ ಚರ್ಚೆ ಜೋರಾಗಿದೆ. ಡಿಕೆಶಿ, ಸಿದ್ದರಾಮಯ್ಯ ಬಳಿಕ ಇದೀಗ ಆ 4 ಬಗ್ಗೆ ಹೆಚ್ಚು ಚರ್ಚೆಯಾಗ್ತಿದೆ. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಎಸ್ಐಟಿಯಿಂದ ಮತ್ತೆ 4 ವಶಕ್ಕೆ. ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ಗೆ ಸಹಕರಿಸಿದ್ದರು ಎಂಬ ಆರೋಪ. ಇತ್ತ ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಮತ್ತೆ 4 ವಶಕ್ಕೆ ಪಡೆಯಲಾಗಿದೆ. ಸಂತ್ರಸ್ತ ಮಹಿಳೆ ಕಿಡ್ನಾಪ್ಗೆ ಸಹಕರಿಸಿದ್ರು ಅನ್ನೋ ಆರೋಪ ಹೊತ್ತಿದ್ದಾರೆ. ಈಗಾಗಲೇ A1 ಆರೋಪಿ HT ರೇವಣ್ಣ, A2 ಆರೋಪಿ ಸತೀಶ್ ಬಾಬು ಬಂಧನ ಆಗಿದೆ. ಯುವ ಜನತಾದಳ ಮಾಜಿ ಅಧ್ಯಕ್ಷ HK ಸುಜಯ್, ಹೆಬ್ಬಾಳು ಗ್ರಾಮ ಪಂಚಾಯತ್ ಸದಸ್ಯ ಮನು, ವಕೀಲ ತಿಮ್ಮಪ್ಪಗೆ STI ಬಲೆ ಹಾಕಿದೆ. ಅಲ್ಲದೆ ಮಧು ಇನ್ನೊಬ್ಬ ಆರೋಪಿಯನ್ನು ವಶಕ್ಕೆ ಪಡೆದು SIT ವಿಚಾರಣೆ ನಡೆಸಿದೆ. ಒಟ್ಟಾರೆ KR ನಗರದಲ್ಲಿ ದಾಖಲಾಗಿದ್ದ ಕಿಡ್ನಾಪ್ ಕೇಸ್ನಲ್ಲಿ ಈಗಾಗಲೇ ರೇವಣ್ಣ ಜೈಲು ಸೇರಿದ್ದಾರೆ. ಇದೀಗ ಇದೇ ಪ್ರಕರಣ ಸಂಬಂಧ ಮತ್ತೆ 4 ಖೆಡ್ಡಾಗೆ ಕೆಡವಲಾಗಿದೆ. ಈ ಮೂಲಕ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಮೈಸೂರಿನಿಂದ ರವಿ ಪಾಂಡವಪುರ ಜೊತೆ ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.